ನೇತ್ರಮ್ಮ ನೇತ್ರಮ್ಮ ಉಂಡೆನ ಮಾಲೇನೆ. ಅಯ್ಯೋ ಎಸ್ ಸರಿ ಉಂಬನಪ್ಪ, ಆಗ್ಲೇ ಉಂಡೆ. ನೀನು ಉಂಬಂಗಿದ್ರೆ ಉಣ್ಣೋಗಿ ಹೋಗಿ, ನನಗೇನು ಬೇಡ, ನನಗೆ ಹೊಟ್ಟಸ್ತಿಲ್ಲ, ಆಮೇಲೆ ಉಣ್ತೀನಿ ಅಂತೀರಾ. ಯಾಕಮ್ಮ ಸಪ್ಪಗೈದ್ಯಾ? ಯಾಕೆ ಏನಾಯ್ತು? ನಿಮ್ಮಮ್ಮ ಏನಾನ ಬೈದ್ಲೇ ನಿನ್ನ? ಕಾಳಿ ಏನಂದೆ ನೇತ್ರಮ್ಮನ? ಅಯ್ಯೋ ನಾನೇನಂಬನ, ನಾನು ಏನು ಹೇಳಿಲ್ಲ. ನಾವು ಹೋಗಿ ಅಲಸ್ಮಕ್ಕಂತಾಗೆ ಕ್ಷಮೆ ಕೇಳಿ ಇವಳ ಬಿಡಿಸ್ಕೆ ಬಂದ್ವಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡವಳೆ. ಅವಳ್ತಕ್ಕೆ ಯಾಕೆ ಹೋಗಿದ್ದೆ ಕ್ಷಮೆ ಕೇಳಕ್ಕೆ ಅಂತ ಹೇಳಿ. ಈಗ ಆ ವಿಷಯ ಯಾಕೆ ಹೇಳಕ್ ಹೋದೆ ಈ ನೇತ್ರಮ್ಮಗೆ? ಬಾಯಿ ಮುಟ್ಕೊಂಡು ಇರಕ್ಕಾಗಲ್ವಾ? ನಾನು ಹೇಳಿದ್ದೆ ತಾನೆ, ಏನು ಹೇಳಕ್ ಹೋಗ್ಬೇಡ ನೇತ್ರಮ್ಮಗೆ ಒಂದೆರಡು ದಿವಸ ಅಂತಾನೆ. ಅಲ್ಲಿ ಹೇಳ್ಬಿಟ್ಟಿದೀಯ ನೋಡು, ನಿಂತಾಗೆ ಒಂದಿಷ್ಟು ಏನು ಗುಟ್ಟು ನಿಲ್ಲದೇ ಇಲ್ಲ ಅಲ್ವೇ? ಹೇಳ್ಬಿಡ್ತೀಯ, ಯಾತನಾಗ್ಲಿ ಹೇಳು, ಹೇಳ್ಬೇಡ ಅಂತ ಹೇಳ್ದಂಗೆಲ್ಲನ ಹೇಳ್ಬಿಡ್ತೀಯ ನೀನು. ಅಯ್ಯೋ ನಾನೇನು ಹೇಳಿಲ್ಲ. ಆ ರಾಣಿನು ಜಯಮ್ಮನು ಬಂದಿದ್ರು, ಅವ್ರೆಲ್ಲ ಹೇಳಿರು ಇವಳಿಗೆ. ಕೊನೆಯಿಂದ ಬುಡ್ಗಣನ ಇವಳಿಗೆ ಯಾಕೆ ಬೇಲ್ ಸಿಗಲಿಲ್ಲ, ನಾವ್ ಯಾಕೆ ಅಲ್ಲಿಗೆ ಹೋದ್ವಿ, ದುಡ್ಡು ಕೊಟ್ಟಿರೋ ವಿಷಯ ಎಲ್ಲ ಹೇಳಿರು ಇವರು. ಅದಕ್ಕೇನೆ ಸಿಟ್ಟು ಮಾಡ್ಕೊಂಡು ಕುಕ್ಕಾಣಿದ್ದಾಳೆ. ಹೋಗಿ ಹೋಗಿ ನೀವು ಅವಳ ತಕ್ಕೆ ಹೋಗಿ ಕ್ಷಮೆ ಕೇಳಿದಿರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಆ ದಾರಿ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ ಕಣಮ್ಮ, ಅದಕ್ಕಾಗಿ ನಾವು ಹೋಗಿದ್ದು ನಾವು ಅಂತ. ಹಂಗಂದ್ರೆ ನಾನು ಮಾತೆ ಕೇಳ್ತಾ ಇಲ್ಲ, ಹಿಂಗ್ ಕುಕ್ಕಾಣಿದ್ದಾಳೆ ಹಂಗೆ ಮುನ್ಸ್ಕೊಂಡು. ಹೌದಾ? ಅವ್ರು ಊರಿಗೆ ಹೋದರು, ತಿರ್ಗಾ ಯಾಕೆ ಬಂದ್ರು ಜಯಮ್ಮನು ರಾಣಿನು? ನೀನ್ ಹೇಳ್ ಕಳ್ಸಿದ್ದಾ ಬರ್ರಿ ಅಂತ ಹೇಳಿ? ನಾನೇನು ಹೇಳ್ ಕಳ್ಸಿರ್ಲಿಲ್ಲ, ಅದೇ ಅಲಸ್ಮಾಕೋಗಿ 20,000 ದುಡ್ಡು ಕೊಡ್ಬೇಕಾಗಿತ್ತಲ್ಲ, ತಂದು ಕೊಡ್ರಿ ಅಂತ ಹೇಳಿದ್ದೆ. ತಗೊಂಬಂದಿದ್ರು, ತಗೊಂಬಂದು ಇಲ್ಲಿ ನನಗೆ ಹೇಳೋಣ ಅಂತ ಹೇಳಿ ಬಂದ್ರು. ಅವಾಗಲೇ ನಾವು ಅದನ್ನೇ ಮಾತಾಡ್ಕೊಂಡು ಕುಕ್ಕಾಂಡ್ವಿ. ನೇತ್ರಮ್ಮ ಏನು ಎತ್ತ ಅಂತ ಹೇಳಿ ಕೇಳಿಲ್ಲ, ನಾನೇನು ಹೇಳದ್ ಬೇಡ ಅಂತ ಅನ್ಕಂಡು ಅವ್ರು ಬಂದು ಎಲ್ಲ ಹೇಳಿರು. ಈಗ ದುಡ್ಡು ಕೊಟ್ಟು ಬರಕ್ ಹೋಗ್ಯಾರ ಲಸ್ಮಕರ್ಮ ಅಂತಕ್ಕೆ, ಗೊತ್ತಾರಿರು ಅವ್ರನ್ನ ಕೇಳು. ನೇತ್ರ, ದೇವ್ರು ಮಾಡಿದಂತೂ ನಂಗಂತೂ ತುಂಬಾ ಸಂತೋಷ ಆಯ್ತು. ನಿನ್ಗೂ ಸಂತೋಷ ಆಯ್ತಲ್ವೇ? ಹೆಂಗ ಇನ್ ಮುಂದಕ್ಕೆ ಆದ್ರೂ ಚೆನ್ನಾಗಿದ್ರೆ ಸಾಕು, ನೀನು ಸಂತೋಷವಾಗಿರು ನೇತ್ರ, ಇನ್ನೇನು ತಲೆ ಕೆಡಿಸ್ಕೋಬೇಡ ನೀನು. ನನಗೇನಾಗೈತೆ, ನಾನು ಚೆನ್ನಾಗಿ ಇದ್ದೀನಲ್ಲ, ಸಂತೋಷವಾಗಿರು ಅಂತ ನೀನು ಹೇಳಿದ್ರೆ ಚೆನ್ನಾಗಿರೋದು. ನಾನು ಸುಮ್ಮನೆ ಹೋಗದ್ ಕಲ್ತ್ಕ, ನನಗೆ ಸಿಟ್ಟು ಬಂದೈತಿ, ಸುಮ್ಮನೆ ಸಿಟ್ಟು ತೋರಿಸ್ಬೇಡ ನೀನು ಅದು ಇದು ಹೇಳಿ. ಇದ್ಯಾಕೆ ನೇತ್ರ? ಅಲ್ಲ ನೆನ್ನೆ ಎಲ್ಲ ಚೆನ್ನಾಗೇ ಇದ್ದೆ, ಯಾಕೆ ಹಿಂಗ ಆಡ್ತಾ ಇದೆಯಾ? ಏನಾಯ್ತು ತಿರ್ಗಾ? ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಇಲ್ಲ ಸಿಟ್ಟು ಬರ್ದೆ ಇನ್ನೇನಾಗುತ್ತೆ. ಅಲ್ಲ ನಮ್ಮ ಅಪ್ಪಯ್ಯನು ಅಮ್ಮಯ್ಯನೂ ಹೋಗಿ ಹೋಗಿ ಅಲಸ್ಮಕ್ಕಂತಕ್ಕೆ ಕ್ಷಮೆ ಕೇಳಿದಾರಲ್ಲ ಹೋಗಿ. ಅವಳೆಲ್ಲಿ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲಿ? ಅವಳ ತಕ್ಕ ಕ್ಷಮೆ ಕೇಳ್ಬೇಕು ಇವರು, ನನಗೋಸ್ಕರನ ಅದೂನು? ಅಯ್ಯೋ ನೇತ್ರ, ಈಗ ಕ್ಷಮೆ ಕೇಳಿದ್ರೆ ಏನಾಯ್ತು? ನೀನೀಗ ಮನೆಗೆ ಬಂದಿದ್ಯಲ್ಲ, ನೀನು ನಿಮ್ಮ ತಾತನೂ ಜೈಲಿಂದ ಮನೆಗೆ ಬಂದಿರೋದೇ ಕ್ಷಮೆ ಕೇಳಿದಕ್ಕೇನೆ. ಇಲ್ಲಾಂದ್ರೆ ಅವ್ರ ಕೇಸ್ ವಾಪಸ್ ತಾಂತ ಇರ್ಲಿಲ್ಲ, ಅವಾಗ ನೀವು ಅಲ್ಲೇ ಇರ್ಬೇಕಾಗೋದು. ಸುಮ್ನಿರು, ನೀನ್ ಯಾಕೆ ಸುಮ್ಮನೆ ಇಲ್ಲದೇ ಇರೋದೆಲ್ಲ ಚಿಂತೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂತ ಹೇಳು. ಇನ್ ಮುಂದಕ್ಕೆ ಆದ್ರೂ ಅಂತದೆಲ್ಲ ಮರ್ತು ಚೆನ್ನಾಗಿರೋದ್ ಕಲ್ತ್ಕ ನೇತ್ರ. ಏ ಮಲ್ಲಿ, ಏನು ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ? ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು, ನನಗೆ ಸಿಟ್ಟು ಬಂದೈತಿ. ನೀನ್ ಅದು ಇದು ಮಾತಾಡಿ ಆಮೇಲೆ ಇನ್ನ ಸಿಟ್ಟು ಜಾಸ್ತಿ ಮಾಡ್ಬೇಡ, ಸುಮ್ಮನೆ ಹೋಗೋದ್ ಕಲ್ತ್ಕ. ನನಗೂ ಗೊತ್ತೈತಿ ಹೆಂಗಿರ್ಬೇಕು ಅಂತ, ನೀನೇನು ಹೇಳ್ಬೇಡ, ನನಗೆ ಪಾಠ ಮಾಡಕ್ ಬರ್ಬೇಡ ಇಲ್ಲಿ. ಅಲ್ಲಿ ಅವಳ ಏನು ಮಾತಾಡ್ಬೇಡ, ಅವಳು ಯಾಕ ರೇಗ್ತಾ ಇದ್ದಾಳೆ ಇವತ್ತು. ಏನು ಮಾತಾಡ್ಬೇಡ, ನೀನ್ ಹೋಗು, ಏನನ್ನ ಕೆಲಸ ಇದ್ರೆ ಮಾಡ್ಕೆ ಹೋಗಿ. ಎಲ್ಲಿ ನಿನ್ನ ಮಗಳು? ಅತ್ತೆ ಪೊದ್ದು ಎತ್ಕೊಂಡು ಹೋಗಿದ್ದಾಳೆ ಅವಳನ್ನ. ಸರಿ ಬಿಡಿ, ನಾನು ಏನು ಹೇಳಕ್ ಹೋಗಲ್ಲ. ಅಲ್ಲ ಇನ್ ಮುಂದಕ್ಕೆ ಆದ್ರೂ ಅದನ್ನೆಲ್ಲ ಮರ್ತ್ ಚೆನ್ನಾಗಿರು ಅಂತ ನಾನು ಹೇಳ್ದೆ ಅಷ್ಟೇನೆ. ಸರಿ ಬಿಡು ನೇತ್ರ, ಏನು ಹೇಳಲ್ಲ. ಇವಳು ಬೇರೆ ಬಂದ್ಬಿಟ್ಲು ನನಗೆ ಬುದ್ಧಿ ಹೇಳಕ್ಕೆ. ಓಹೋ ಏನಂಗೇನೆ, ನನಗಿನ್ನ ಜಾಸ್ತಿ ಓದವಳೇನ? ನಾನು ಓದಿರೋವಷ್ಟು ಕಾಲ್ವಾಗನು ಓದಿಲ್ಲ ಇವಳು, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ನೇತ್ರಮ್ಮ, ನೀನ್ ಯಾಕೆ ಎಲ್ಲಾರ ಮೇಲೂ ರೇಗಾಡ್ತಾ ಇದ್ಯಾ? ಸಮಾಧಾನ ಮಾಡ್ಕೊಂಡಿರು. ಆಗಿದ್ದಾಗೋತು, ಮರ್ತು ಬಿಡು ಅದನ್ನ ಅಂತ ಹೇಳಿರು. ಆಗಲಾಗ್ಲ ಅದನ್ನೇ ಹೇಳ್ತಾ ಇದೆಯಲ್ಲ. ಸುಮ್ನಿರು, ಒಂದೆರಡು ದಿವಸ ಸುಮ್ನಿರೋದ್ ಕಲ್ತ್ಕ, ಯಾರ ಮೇಲೂ ಸಿಟ್ಟು ಮಾಡ್ಕೊಂಬಕ್ ಹೋಗ್ಬೇಡ. ಏಯಮ್ಮ, ದುಡ್ಡು ಕೊಟ್ಟು ಬಂದ? ಯಾರಿದ್ರು ಮಂತಾಗೆ? ಹ್ಞೂ ಕಣ ಏನ, ಕೊಟ್ಟು ಬಂದೆ. ಗೌರಿ ಇದ್ಲು, ಕೊಟ್ಟು ಬಂದೆ. ಅವಳ ಕೈಯಕ್ಕೆ ಕೊಟ್ಟು ನಿಮ್ಮ ಅಣ್ಣ ನಿಮ್ಮತ್ತಿಗೆ ಬಂದ್ರೆ ಕೊಟ್ಟು ಬಿಡಮ್ಮ ಹೇಳಿ ಅಂತ ಹೇಳಿ. ಏನೋ ಸೀನಪ್ಪನ ಆಸ್ಪತ್ರೆ ಕರ್ಕೊಂಡೋಗ್ಯವಳಂತೆ ಲಕ್ಷ್ಮಿ. ಅವ್ರ ಅಮ್ಮನೂ ಇರ್ಲಿಲ್ಲ, ಹೊಲ್ ತಕೋಗ್ಯವಳಂತ ತಾಯಮ್ಮ, ಅದಕ್ಕೇನೆ ಅವಳಿಗೆ ಕೊಟ್ಟು ಹೇಳಿ ಬಂದೆ. ಹೌದಾ, ಸರಿ ಬಿಡು, ಹೋಗು. ಉಂಡಿಲ್ಲ ಅಂತಂದ್ರೆ ಹೋಗಿ ಉಣ್ಣಾಗಮ್ಮ. ನೆನ್ನೆಸ್ ಬಂದಿದ್ರೆ ಚೆನ್ನಾಗಿರೋದು. ಹೆಂಗೂನು ಇದು ದೇವ್ರು ಮಾಡಿದ್ವಿ. ನೀನು ಇವತ್ತು ಬಂದಿದ್ಯಲ್ಲಮ್ಮ, ನೆನ್ನೆಸ್ಲೆ ದುಡ್ಡು ತಗೊಂಡು ಬರ್ಬೇಕೋ ಬೇಡವೋ? ನನ್ಗೇನು ಗೊತ್ತಿತ್ತ ಅಣ್ಣ, ನೀನಾಗ್ಲಿ ಅತ್ತಿಗೆ ಆಗ್ಲಿ ಹೇಳಿದ್ರ ಹಿಂಗೆ ದೇವ್ರು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನೆನ್ನೆಸ್ಲೆ ಬತ್ತಿದ್ದೆ. ಬಿಡು, ನಿನಗೆ ಆಲೇನೆ ನನ್ನ ಈ ತಂಗಿ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಅದು ಇದಕ್ಕಿದ್ದಂಗೆನೆ ಮಾಡಿದ್ದು ದೇವ್ರನ್ನ. ನಾವೇನೇನು ಮುಂಚೆಲೆ ಅಂದ್ಕೊಂಡಿರ್ಲಿಲ್ಲ ದೇವ್ರು ಮಾಡೋಣ ಅಂತ ಹೇಳಿ. ಅದು ನೇತ್ರಮ್ಮನೂ ಅವ್ರ ಅಪ್ಪನೂ ಬಿಡುಗಡೆ ಆದರೆ ಎರಡು ಕುರಿ ಕೊಯ್ದು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಅಂತ ನಿಮ್ಮ ಅತ್ತಿಗೆ. ಅದಕ್ಕೇನೆ ಈಗಲೇ ಮಾಡಿಬಿಡೋಣ ಅಂತ ಹೇಳಿ ಮಾಡಿವಿ ಅಷ್ಟೇನೆ. ಬಿಡು. ಅತ್ತಿಗೆ ದುಡ್ಡ ಗೌರಿ ಕೈಯ ಕೊಟ್ಟು ಬಂದಿದ್ದೀನಿ. ಆಮೇಲೆ ಕೊಟ್ಟಿಲ್ಲ ಅಂದ್ಕೊಂಡಿರ. ರಾಣಿ ಎಲ್ಗೋದ್ಲು? ಆವಾಗಲೇ ಬಂದ್ಲು. ನಾನು ಹೋಗಿರ್ತೀನಿ ನೀನು ಬಾ ಅಂತ ಹೇಳಿ ಬರ್ಲಿಲ್ವೇ ಮಂತಕ್ಕೆ? ಇಲ್ಲ ಬರ್ಲಿಲ್ಲ. ಹಂಗಾರೆ ಪೊದ್ದು ಜೊತೆಗೆಲ್ಲನ ಮಾತಾಡ್ಕೊಂಡು ಕುತ್ಕೊಂಡಿರ್ಬೇಕು.
ಅವಳಿಗೂ ಬೇಜಾರಾಗುತ್ತೆ ಅಂತ ಹೇಳ್ತಿದ್ಲ. ಪೊದ್ದು ಆದ್ರೆ ಯಾಕೆ ಹೇಳಿ ನಗಿಸ್ತಾಳೆ ಅಂತ ಹೇಳಿ ಪೊದ್ದು ಜೊತೆಗೆ ಹೋಗಿರ್ಬೇಕೇನ. ಹಾ ಜಯಮ್ಮ, ರಾಣಿದ್ ಮದ್ವೆ ಮಾಡಲ್ಲೇನೆ? ಎಲ್ಲನ ಗಂಡು ನೋಡಿ ಒಳ್ಳೆ ಗಂಡ ಮದ್ವೆ ಮಾಡು. ನಮ್ಮ ಪಕ್ಕದೂರಾಗೆ ಒಬ್ಬ ಇದ್ದಾನೆ ಕಣೆ, ಅವ್ರು ಹೆಣ್ಣು ಹುಡುಕ್ತಾ ಇದ್ದಾರಂತೆ. ನಾನು ಹಂಗಂತ ಹೇಳಿದ್ದೆ. ನನ್ನ ತಂಗಿ ಮಗಳು ಒಬ್ಳ ಇದ್ದಾಳೆ ನೋಡ್ರಿ, ಒಪ್ಕೆ ಆದ್ರೆ ಇಬ್ರಿಗೂ ಮದ್ವೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ನೋಡಿ ಯೋಚನೆ ಮಾಡು, ನಿನ್ ಗಂಡಗೂ ಹೇಳಂಗ. ರಾಣಿ ಗಂಡು ನೋಡಿದೀಯಾ? ಇದೇನಪ್ಪ ಇದು? ಹೆಂಗಪ್ಪ ಹೇಳೋದು? ನನ್ನ ಮಗಳಿಗೆ ಹಾಳೆ ಮದ್ವೆ ಆಗೈತೆ ಅಂತಾನ? ಏನ್ ಮಾಡೋದೀಗ? ಯಾಕೆ ಜಯಮ್ಮ ಸುಮ್ಮನಾದೆ? ಯಾವತ್ತಿದ್ರು ಮಾಡ್ಬೇಕು. ಒಳ್ಳೆ ಗಂಡಂತೆ, ಆಸ್ತಿವಂತರಂತೆ, ಸುಮ್ಮನ ಕೊಟ್ಟು ಮಾಡದ್ ಕಲ್ತ್ಕ. ಅಲ್ಲ ಅದ್ಗೆ ಇನ್ನ ಸಣ್ಣಳ ಅವಳು, ಇನ್ನ ಅಡ್ಗೆ ಮಾಡೋದು ಯಾತ ಕಲ್ತಿಲ್ಲ, ಏನೂ ಇಲ್ಲ. ಇನ್ನೊಂದ್ 2-3 ವರ್ಷ ಹೋಗ್ಲಿ ಬಿಡು. ಈಗೇನ್ ಅರ್ಜೆಂಟ್ ಐತಿ ಅವಳ ಮದ್ವೆ ಅದು. ಅದನ್ನ ಕಲಿಯೋದೇನು ದೊಡ್ಡ ವಿದ್ಯೆ ಏನೇ? ಮದುವೆ ಮಾಡಿ ಕಳ್ಸು, 1 ತಿಂಗಳಿಗೇನೆ ಅಡುಗೆ ಮಾಡೋದು ಎಲ್ಲ ಕಲಿತಾಳ ಅವಳು. ಇನ್ನ ಎಷ್ಟು ದಿನ ಅಂತ ಮನೆಗೆ ಇಕ್ಕೊಂಡಿರ್ತೀಯ? ಸುಮ್ಮನೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡೋದ್ ಕಲ್ತ್ಕ. ನಿಮ್ಮ ಅಣ್ಣ ಹೇಳ್ತಲ್ಲ, ಯಾರ ಒಳ್ಳೆ ಹುಡುಗ ಅಂತೆ, ಶ್ರೀಮಂತರ ಅಂತೆ, ಕೊಟ್ಟು ಮದುವೆ ಮಾಡೋದ್ ಕಲ್ತ್ಕ. ನಮ್ಮ ನೇತ್ರ ಮನು ಅಷ್ಟೇ, ಮದುವೆಗೂ ಮುಂಚೆಲೆ ಏನು ಕಲ್ತಿರ್ಲಿಲ್ಲ. ಅತ್ತೆ ಮನೆಗೆ ಓದಾಡ್ಕೆ ಇವಾಗೆಲ್ಲ ಕಲ್ತಿಲ್ವಾ? ಅಡುಗೆ ಮಾಡೋದು, ಸಾರು ಮಾಡೋದು, ಅನ್ನ ಮಾಡೋದು ಎಲ್ಲನ. ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ ಇವಾಗ ಅವ್ರ ಅತ್ತೆ ಮನೆಗೆ. ಹಂಗೇನೆ ರಾಣಿನೂ ಕಲಿತಾಳೆ ಮದುವೆ ಆಗಿ ಹೋದ್ಮೇಲೆ. ಏನಮ್ಮ ಜಯಮ್ಮ, ನೀನು ನಿನ್ನ ಗಂಡನು ಮಾತಾಡ್ಕೊಂಡು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ರಿ. ಒಂದು ನಿರ್ಧಾರಕ್ಕೆ ಬಂದು ನನಗೆ ವಿಷಯ ತಿಳಿಸು, ಅವ್ರನ್ನ ಕರ್ಕೊಂಬರ್ತೀನಿ ಒಂದು ದಿವಸ ನಿಮ್ಮ ಅಂತಕ್ಕೆ. ಆಮೇಲೆ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಅತ್ತೆ ಯಾಕತ್ತೆ ಹಂಗ ಬಡ್ದಿರೋ ತರ ನಿಂತಿದ್ಯಾ? ಏನಾದ್ರೂ ಒಂದು ಹೇಳು. ಅಲ್ಲ ಅಪ್ಪಯ್ಯನ ಅಮ್ಮಯ್ಯನ ಅವಾಗಿಂದ ಹೇಳ್ತಲೇ ಇದ್ದಾರೆ ಒಳ್ಳೆ ಹುಡುಗ ಶ್ರೀಮಂತರು ಅಂತ ಹೇಳಿ. ನೀನ್ ಯಾಕ ಸುಮ್ಮನೆ ನಿಂತಿದ್ಯಾ? ಈಗ ಏನ್ ಹೇಳನಪ್ಪ, ಒಳ್ಳೆ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಬಿಟ್ನಲ್ಲ ನಮ್ಮ ಅಣ್ಣಯ್ಯ. ಅವಳ ಮದ್ವೆ ಆಗಿದ್ದಾಳೆ ಅಂತ ಹೇಳಿರಿ ಇವ್ರು ಏನಂತಾರೋ ಏನೋ. ಅಯ್ಯೋ ಏನ್ ಮಾಡೋಣ ಇವಾಗ? ಇರೋ ಸತ್ಯನ ಹೇಳೋದೇ ಒಳ್ಳೇದು ಅನ್ಸುತ್ತೆ. ಇಲ್ದಿದ್ರೆ ಆಮೇಲೆ ಆ ಗಣ್ಣ ನಮ್ಮ ಅಂತಕ್ಕೇನ ಕರ್ಕೊಂಬಂದ್ರೆ ಅವಾಗ ನಮ್ದೇ ಮರ್ಯಾದೆ ಹೋಗೋದು. ಅವಾಗೇನ ಹೇಳಿರಿ, ಇಲ್ಲೇ ಹೇಳೋದೇ ಒಳ್ಳೇದು ಅನ್ಸುತ್ತೆ. ನನ್ನ ಮಗಳು ಆಲೆ ಮದ್ವೆ ಆಗ್ಯವಳೆ ಅಂತಾನ. ಜಯಮ್ಮ, ಯಾಕಮ್ಮ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನು ಅಂತ ಇಂಥ ಗಂಡು ನೋಡಲ್ಲಮ್ಮ. ನನ್ನ ತಂಗಿ ಮಗಳು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತಾನೆ ನಾನು ದೊಡ್ಡ ಶ್ರೀಮಂತ, ಅವರು ಹುಡುಗನೂ ಒಳ್ಳೆಯವನೇ ಅಂತೆ. ಅದಕ್ಕೆ ಹೇಳ್ತಿರೋದು ಅಷ್ಟೇನೆ. ಅಂತ ಏನಾನ ಪೋಲಿ ಹುಡುಗ ಇಲ್ಲ ಯಾರನ್ನ ಬಡವರಾಗಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ಏನ ನಿನ್ ಮೇಲೆ ನಂಬಿಕೆ ಐತೆ ನನಗೆ. ಆದ್ರೆ ಆದ್ರೆ ಏನತ್ತೆ ಆದ್ರೆ ಅಂತ ರಾಗ ಎಳಿತಾ ಇದ್ಯಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳು. ಯಾಕೆ ಮಾವನ್ ಕೇಳ್ಬೇಕಾ? ಹೌದು ನೇತ್ರ, ನಿಮ್ಮ ಮಾವನ್ ಕೇಳ್ಬೇಕು ಒಂದ್ ಮಾತ. ನಾನೇ ನಿರ್ಧಾರ ತಕೊಂಡ್ರೆ ನಿಮ್ಮ ಮಾವ ಸಿಟ್ ಮಾಡ್ಕೆಮಲ್ವಾ? ಹಾಗಾದ್ರೆ ನಡಿ, ನಾವು ಬರ್ತೀವಿ. ನಾನು ನಿಮ್ಮ ಅಣ್ಣ ಇಬ್ರು ಬರ್ತೀವಿ. ನಿನ್ ಗಂಡಂತಾಗೆ ಮಾತಾಡ್ತೀವಿ. ಹುಡುಗನ ಬಗ್ಗೆ ಎಲ್ಲ ಹೇಳಿರಿ ನಿನ್ ಗಂಡನ ಒಪ್ಕೊಂತಾನೆ. ಹಂಗಲ್ಲ ಅತ್ಗೆ, ರಾಣಿ ಬೇರೆ ಈಗ್ಲೇ ಮದ್ವೆ ಬೇಡ ಅಂತ ಹೇಳ್ತಿದ್ಲು. ಅದಕ್ಕೇನೆ. ಯಮ್ಮ ಏನಮ್ಮ, ಯಾರ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ ಮದ್ವೆನೇ ಕಣೆ ರಾಣಿ. ನಿನ್ಗೆ ಅಪ್ಪಯ್ಯ ಒಂದ್ ಒಳ್ಳೆ ಗಂಡು ನೋಡೈತಂತೆ, ದೊಡ್ಡ ಶ್ರೀಮಂತರಂತೆ, ಹುಡುಗನ ಒಳ್ಳೆಯವನಂತೆ. ಅದಕ್ಕೆ ನಿಮ್ಮ ಅಮ್ಮ ಹೇಳ್ತಾ ಐತೆ. ನಮ್ಮ ಅಪ್ಪಯ್ಯ ಯಾಕೆ ಒಪ್ಕೊಂತಾನೆ ಇಲ್ಲ ನಿಮ್ಮ ಅಮ್ಮಯ್ಯ. ಇನ್ನ ಮಾವನ್ ಕೇಳ್ಬೇಕು, ರಾಣಿಗಿನ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ, ಅವಳ ಅಡುಗೆ ಕಲ್ಸ ಕಲ್ತಿಲ್ಲ, ಅದ್ ಕಲ್ತಿಲ್ಲ, ಇದ್ ಕಲ್ತಿಲ್ಲ ಅಂತ ಹೇಳಿ ಹಿಂಗೆ ಹೇಳ್ತೈತಿ. ರಾಣಿ, ನಿನಗೆ ಮದ್ವೆ ಆಗಕ್ಕೆ ಇಷ್ಟ ಆಯ್ತಾ ಇಲ್ವಾ ಹೇಳಮ್ಮ? ನಾನು ಒಳ್ಳೆ ಗಂಡು ನಾವು ಹುಡುಕಿದ್ದೀನಿ. ಸುಮ್ಮನೆ ಮದ್ವೆ ಆಗದ್ ಕಲ್ಕ, ಸುಖವಾಗಿರ್ತೀಯ. ಅದು ಮಾವ, ಅದೇನಾಯ್ತು ಅಂದ್ರೆ ಯಮ್ಮ, ಇರೋ ಸತ್ಯನೇ ಹೇಳ್ಬಿಡು, ನೀನೇ ಹೇಳು. ಇಲ್ಲ ಅಂದ್ರೆ ಸುಮ್ಮನೆ ಆಮೇಲೆ ಬೇಜಾರು ಮಾಡ್ಕೊಂತಾರೆ. ನೋಡು, ಮದ್ವೆ ಆಗಿದ್ರು ಇವ್ರು ಏನು ಹೇಳಿಲ್ಲ, ಎಲ್ಲ ಮುಚ್ಚಿಕ್ಕಿವ್ರೆ ಅಂತ ಹೇಳಿ. ಮೊದ್ಲೇ ಸಿಟ್ಟೈತೆ ಅತ್ತೆಗೂ ಮಾವಗೂ. ಇನ್ನ ಈ ವಿಷಯನ ಹೇಳ್ದಂಗಿದ್ರೆ ಅವ್ರಿಗಿನ್ನ ಸಿಟ್ಟು ಬರುತ್ತೆ. ಈಗಲೇ ಹೇಳ್ಬಿಡು. ಕಣೆ ರಾಣಿ, ನಾನು ಇಷ್ಟೊತ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇರೋ ಸತ್ಯನೇ ಹೇಳ್ಬಿಡ್ಬೇಕು ಅಂತ ಹೇಳಿ. ಹೆಂಗೋ ನೀನು ಒಳ್ಳೆ ಸಮಯಕ್ಕೆ ಬಂದು ಹೇಳ್ದೆ ಬಿಡು. ಇರು, ನಾನೇ ಹೇಳ್ತೀನಿ ಅಣ್ಣಯ್ಯಗೂ ಅತ್ತಿಗೆಗೂ. ಏನ್ರಿ ಅದು ಇಬ್ರು ಗುಸು ಗುಸು ಪಿಸಿ ಪಿಸಿ ಅಂತ ಮಾತಾಡ್ತಾ ಇದ್ದೀರಾ? ಜಯಮ್ಮ, ಅದೇನು ಅಂತನ ಸರಿಯಾಗಿ ಹೇಳ್ರಿ. ಅದು ಅತ್ತಿಗೆ ಅಣ್ಣ, ನಾವು ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಕ್ಕಿದೀವಿ. ಆದ್ರೆ ನೀವು ಬೇಜಾರು ಮಾಡ್ಕೋಬೇಡ್ರಿ, ಆ ವಿಷಯ ಇವಾಗ ಹೇಳ್ತೀವಿ. ವಿಷಯ ಮುಚ್ಚಿಕ್ಕಿದ್ದೀರಾ? ಏನ್ ವಿಷಯನಮ್ಮ? ಏನು ಅಂತ ಹೇಳು ಈಗ್ಲಾದ್ರೂ. ಅದೇನು ಅಂದ್ರೆ ನಮ್ ರಾಣಿ ಆಲೆ ಮದ್ವೆ ಆಗಿದ್ದಾಳೆ. ರಾಣಿ ಮದ್ವೆ ಆಗೋಯ್ತಾ? ಮತ್ ನಮ್ಗೆ ಯಾರಿಗೂ ಹೇಳಿಲ್ವಲ್ಲ ಜಯಮ್ಮ? ಯಾವಾಗಾಯ್ತೆ? ಯಾರೇ ಹುಡ್ಗ? ಅತ್ತಿಗೆ, ಅಯ್ಯೋ ನಮಗೆ ಹೇಳಿಲ್ಲ, ನಿಮ್ಗಿನ್ನ ಎಲ್ಲಿ ಹೇಳೋಣ ಹೇಳು? ನಮಗೆ ಗೊತ್ತಾಗ್ದಂಗೆ ನಾನು ಅವಾಗ 1 ತಿಂಗಳು ಇಲ್ಲಿದ್ದಲ್ಲ ಬಂದು, ಅವಾಗ ಇವಳು ಅವನು ಯಾರೋ ರಮೇಶ ಅಂಬನ್ನ ಕರ್ಕೊಂಡೋಗಿ ಮದ್ವೆ ಆಗಿ ಬಂದ್ಲು. ಹೌದಾ? ಮತ್ತೆ ಎಲ್ಲಿ ನಿನ್ ಗಂಡ ಇಲ್ವೇ? ಗಂಡನು ಕರ್ಕೊಂಬರ್ಬೇಕು ತಾನೆ? ನಾವು ನೋಡ್ತಿದ್ವಿ. ಯಾವ ರೌಂದು ಏನ್ ಕೆಲಸ ಮಾಡ್ತಾನೆ? ಚೆನ್ನಾಗಿದ್ದಾರಾ ಮನೆ ಕಡೆಗೆಲ್ಲನ? ಹೇಳ ರಾಣಿ,
ನೀನು ಲವ್ ಮಾಡ್ತಿದ್ದ ಹಾ ನಂತಗಾದ್ರೂ ಒಂದ್ ಮಾತು ಹೇಳಿಲ್ಲ ನೋಡು ನೀನು. ಅಯ್ಯೋ ನೇತ್ರ, ಇವಳು ಶ್ರೀಮಂತ ಅಂತ ಹೇಳಿ ಇಷ್ಟಪಟ್ಟು ಮದ್ವೆ ಆದ್ಲು. ಆದ್ರೆ ಶ್ರೀಮಂತನೇ, ಆದ್ರೆ ಅವ್ರ ಅಪ್ಪ ಯಾಕೆ ಕುಡ್ಕ ದೊಡ್ಡ ಜೂಜ್ಕೋರ, ಎಲ್ಲ ಈಸ್ಪೆಟ್ ಆಡಿ ಆಸ್ತಿನ ಎಲ್ಲ ಕಳ್ಕೊಂಡವನಿ. ನಮಗ್ ಗೊತ್ತಿರ್ಲಿಲ್ಲ, ಒಂದ್ 15 ದಿವಸ ಇಲ್ಲೇ ಇದ್ದ ನಮ್ಮ ಮನೆಗೇನೆ. ಆಮೇಲೆ ನಿಮ್ ಮನೆ ಕರ್ಕೊಂಡು ನಡೀರಿ ಅಂತ ಹೇಳಿ ನಾನು ಹೋದಾಗ ಅವಾಗ ಅವ್ರ ಬಂಡವಾಳ ಎಲ್ಲ ಗೊತ್ತಾತ. ಅವ್ರ ಅಪ್ಪ ಎಲ್ಲ ಆಸ್ತಿ ಕಾಳು ಕೂಕೊಂಡಿದ್ದಾನೆ, ಎಲ್ಲ ಅಡ ಇಟ್ಕೇವಂತ ಈಸ್ಪೆಟ್ಟಾಡಿ. ಅದಕ್ಕೆ ನಮಗೆಲ್ಲ ವಿಷಯ ಗೊತ್ತಾತು. ಬೈದು ಅದೇ ಬಂದ್ವಿ. ರಾಣಿನೂ ಅಷ್ಟೇನೆ, ನೀನು ತಿರ್ಗಾ ಆಸ್ತಿ ಸಂಪಾದನೆ ಮಾಡೋವರೆಗೂ ನಾನು ನಿನ್ ಜೊತೆಗೆ ಬರಲ್ಲ ಅಂತ ಹೇಳಿ ಬೈದು ಅದೇ ಬಂದು ತವ್ರ ಮನೆಗೆ ಇದ್ದಾಳೆ ಇವಾಗ. ಈ ವಿಷಯನ ನಿಮ್ಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ದೇನೆ ಇಷ್ಟು ದಿನ ಹೇಳಿರ್ಲಿಲ್ಲ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡ್ಲಿ ಜಯಮ್ಮ ನಿನ್ನ ಮಗಳು. ನನ್ನ ಮಗಳಂತೂ ಮೋಸ ಹೋದ್ಲು. ನಿನ್ನ ಮಗಳು ಕತೆನೂ ಹಂಗೆ ಆತಲ್ಲಿ. ಪಕ್ಕದೂರಾಗೆ ದೊಡ್ಡ ಶ್ರೀಮಂತ ಹುಡುಗನು ಒಳ್ಳೆಯವನೇ, ಒಬ್ಬನೇ ಮಗ. ನಾನು ನಿನ್ನ ಮಗಳನ್ನ ಕೊಡ್ಸೋಣ, ರಾಣಿನ ಸುಖವಾಗಿರ್ತಾಳೆ ಅಂತೇಳಿ ನಾನು ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದೆ, ಹೇಳಿರ್ಲಿಲ್ಲ ಅಷ್ಟೇನೆ. ಆದರೆ ಇವಳು ಇಂಥ ಕೆಲಸ ಮಾಡ್ಯಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಥೂ, ಎಂಥ ಕೆಲಸ ಆಗೋತು. ಮಾವ ಹಂಗೆಲ್ಲ ಏನು ಬೈಬೇಡ್ರಿ, ಸುಮ್ನಿರಿ ಮಾವ. ಅವರು ಶ್ರೀಮಂತರೇನೆ, ಆದ್ರೆ ಏನ್ ಮಾಡೋದು, ಅವ್ರ ಅಪ್ಪ ಅಲ್ಕ ನನ್ ಮಗ ಎಲ್ಲ ಕಳ್ದೇವನಿ, ಎಲ್ಲ ಹಡ ಇಕ್ಕೇವನಿ. ಅದಕ್ಕೆ ನನ್ನ ಗಂಡ ತಿರ್ಗಾ ಸಂಪಾದನೆ ಮಾಡ್ತೀನಿ ನಾನು, ನನ್ನ ಜೊತೆ ಇರು ಅಂತಂದ. ನಾನು ಇರಲ್ಲಪ್ಪ, ನೀ ಎಲ್ಲ ಸಂಪಾದನೆ ಮಾಡುವ, ಆಮೇಲೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿ ಅದೇ ಬಂದೆ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.